ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೆ GPSTR HSTR ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವಂಥ ಒಂದು ಶಿಶು ಮನೋವಿಜ್ಞಾನದ ಮತ್ತು ಬೋಧನಾ ಕ್ರಮದ ಒಂದು ಮಾದರಿ ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲ ಪ್ರಶ್ನೆ ನೋಡಿ, ಈ ಥರ ಇದೆ. ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇದು ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಯಾಕಂದರೆ ಕರ್ನಾಟಕ TET 2022ರಲ್ಲಿ ಬಂದಂಥ ಒಂದು ಪ್ರಶ್ನೆ ಇದು. ಆಪ್ಷನ್ ಎ ಬಂದುಬಿಟ್ಟು ಶಾರೀರಿಕ ಅಂಶ, ಬಿ ಸಾಮಾಜಿಕ ಅಂಶ, ಸಿ ನೈತಿಕ ಅಂಶ, ಡಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದು ವೈಗೋಟ್ಸ್ಕಿ ಅವರು ಪ್ರಮುಖವಾಗಿ ನಾವು ಸಾಮಾಜಿಕ ಅಂಶಗಳ ಮೇಲೆ ಇವರ ಒಂದು ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿರ್ತಾರೆ. ಹಾಗಾದರೆ ಈ ಒಂದು ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾಜಿಕ ಅಂಶ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ. ವಿಕಾಸವನ್ನು ಈ ಕೆಳಗಿನ ಯಾವ ಪರಿಕಲ್ಪನೆಯು ಸೂಚಿಸುತ್ತದೆ? ಆನುವಂಶಿಕತೆ, ಬುದ್ಧಿಶಕ್ತಿ, ವಯಸ್ಸು, ವ್ಯಕ್ತಿತ್ವ. ನಿಮ್ಗೆ ಗೊತ್ತಿದೆ, ಈಗ ಶಿಶು ಮನೋವಿಜ್ಞಾನ ಅಂತ ಬಂದಾಗ ನಮಗೆ ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಟಾಪಿಕ್ ಬಹಳ ಇಂಪಾರ್ಟೆಂಟು. ಹಾಗಾಗಿ ಇಲ್ಲಿ ಒಂದು ವಿಕಾಸದ ಮೇಲಿರುವಂಥ ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ಇದು ವಿಕಾಸವು ವ್ಯಕ್ತಿತ್ವವನ್ನು ಸೂಚಿಸುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಮಗು ಹುಟ್ಟಿನಿಂದ 2 ವಾರಗಳವರೆಗಿನ ಅವಧಿಯನ್ನು ಏನೆಂದು ಕರೆಯುತ್ತಾರೆ? 0ದಿಂದ 2 ವಾರಗಳ ಒಂದು ಅವಧಿಯನ್ನು ಏನಂತ ಕರೀತಾರೆ? 0 to 2 ವಾರ, 0ದಿಂದ 2 ವಾರ. ಹೌದಾ? ಈ ಒಂದು ವಾರದ ಒಂದು ಅವಧಿಯನ್ನು ಏನಂತ ಬಾಲ್ಯಾವಸ್ಥೆ, ಹಸುಳೆತನ, ಉತ್ತರ ಬಾಲ್ಯಾವಸ್ಥೆ, ಶೈಶವಾವಸ್ಥೆ. ಆಪ್ಷನ್ ಡಿ ಶೈಶವಾವಸ್ಥೆ ಸರಿಯಾದ ಉತ್ತರ. ನಿಮ್ಗೆ ಗೊತ್ತಿದೆ, ಎಲಿಜಬೆಲ್ ಹರ್ಲಾಕ್ ಅವರು ಈ ಥರ ಒಂದು ಮಗುವಿನ ಒಂದು ಬೆಳವಣಿಗೆ ಹಂತಗಳನ್ನು ಪ್ರತಿಪಾದಿಸಿದ್ದಾರೆ. ಅವರಲ್ಲಿ ಒಂದು ಹರ್ಲಾಕ್ ಅವರು ಭಾಳ ಪ್ರಮುಖವಾಗಿ ಹೇಳಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ. ಮಕ್ಕಳ ಸಂಜ್ಞಾನಾತ್ಮಕ ವಿಕಾಸದ ಹಂತವನ್ನು ಮೊಟ್ಟ ಮೊದಲು ಅಭ್ಯಾಸ ಮಾಡಿದವರು ಯಾರು? ಜೀನ್ ಪಿಯಾಜೆ, ಕೋಲ್ಬರ್ಗ್, ಎವಿ ಟೀಚ್ನರ್, ಆಲ್ಬರ್ಟ್ ಬಂಡೂರಾ. ಮಕ್ಕಳ ಸಂಜ್ಞಾನಾತ್ಮಕ ವಿಕಾಸ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಸಂಜ್ಞಾನಾತ್ಮಕ ವಿಕಾಸ ಅಂತ ತಂದಾಗ ನನ್ನ ನೆನಪಿಗೆ ಆಗೋದು ಜೀನ್ ಪಿಯಾಜೆ. ಹೌದಾ? ಸಂವೇದನಾಗತಿ ಹಂತ, ಮೂರ್ತಕಾರಿ ಹಂತ, ಔಪಚಾರಿಕ ಕ್ರಿಯಾ ಹಂತ, ಇವೆಲ್ಲ ಗೊತ್ತಿದೆ ನಮಗೆ ಹಂತಗಳು. ಹಾಗಾದರೆ ಈ ಒಂದು 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೀನ್ ಪಿಯಾಜೆ ಸರಿಯಾದ ಉತ್ತರ. ಮಕ್ಕಳ ಸಂಜ್ಞಾನಾತ್ಮಕ ವಿಕಾಸದ ಹಂತವನ್ನು ಮೊಟ್ಟ ಮೊದಲು ಅಭ್ಯಾಸ ಮಾಡಿದಂಥವರು ಜೀನ್ ಪಿಯಾಜೆ. ಓಕೆ, ನೆಕ್ಸ್ಟ್ ನೋಡಿ. ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಯಾರು? ಪಾವ್ಲೋ, ಬ್ಲೂಮ್, ಆಲ್ಬರ್ಟ್ ಬಂಡೂರಾ, BF ಸ್ಕಿನ್ನರ್. ವೀಕ್ಷಣಾ ಕಲಿಕೆಯ ಪ್ರತಿಪಾದಿಸಿದವರು ಆಲ್ಬರ್ಟ್ ಬಂಡೂರಾ. ಓಕೆ, ನೆಕ್ಸ್ಟ್ ನೋಡಿ. EL ಥಾರ್ನ್ಡೈಕ್ ಅವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮವು ಸಂಬಂಧಿಸಿದ್ದು ಈ ಕೆಳಗಿನವಕ್ಕೆ. ಥಾರ್ನ್ಡೈಕ್ ಅವರು ಪ್ರತಿಪಾದಿಸಿದಂತಹ ಒಂದು ಕಲಿಕಾ ನಿಯಮಗಳು ಅಂದರೆ ಪರಿಣಾಮ ನಿಯಮ, ಅಭ್ಯಾಸ ನಿಯಮ, ಸಿದ್ಧತಾ ನಿಯಮವನ್ನು ಅವರು ಪ್ರತಿಪಾದಿಸ್ತಾರೆ. ನೋಡಿ ಸ್ನೇಹಿತರೆ, ಇದು ಒಂದು 2024ರ ಒಂದಂದರೆ 24ರ ಒಂದು ಕರ್ನಾಟಕ TETಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆಯಾಗಿದೆ. ಸರಿಯಾಗಿ ನೋಡಿ. ಇದಕ್ಕೆ ನೋಡಿ, ಪರಿಣಾಮ ನಿಯಮ, ಅಭ್ಯಾಸ ನಿಯಮ, ಸಿದ್ಧತೆಯ ನಿಯಮ, ಕಾರ್ಯಸರಣಿ ನಿಯಮ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಉಪಯೋಗ ಮತ್ತು ಅನುಪಯೋಗ ಅನ್ನೋದು ಅಭ್ಯಾಸ ನಿಯಮಕ್ಕೆ ಸಂಬಂಧಿಸಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಶೈಶವಾವಸ್ಥೆಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವಂಥ ಪ್ರಕ್ರಿಯೆ ಯಾವುದು? ಸ್ಮೃತಿ, ಸೃಜನಶೀಲತೆ, ಮನೋಭಾವ, ಸಾಮಾಜೀಕರಣ. ಶೈಶವಾವಸ್ಥೆಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವಂಥ ಒಂದು ಪ್ರಕ್ರಿಯೆ ಅಂತಂದ್ರೆ ಸಾಮಾಜೀಕರಣ ಹಂತವಾಗಿದೆ. ಸಾಮಾಜೀಕರಣ ಹಂತ. ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸ್ನೇಹಿತರೆ, ನಮಗೆ ಈ ಒಂದು ವಿಡಿಯೋಗಳು ತಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಮಗುವಿಗೆ ಪ್ರಾರಂಭಿಕ ಶಿಕ್ಷಣವನ್ನು ನೀಡುವ ಸಂಸ್ಥೆ ಯಾವುದು? ಅಂಗನವಾಡಿ, ತಂದೆ, ಪ್ರಾಥಮಿಕ ಶಾಲೆ, ಕುಟುಂಬ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಡಿ ಕುಟುಂಬದಲ್ಲಿ ಮಗು ಫಸ್ಟ್ ಒಂದು ಪ್ರಾರಂಭಿಕ ಶಿಕ್ಷಣವನ್ನು ಪಡೀತದೆ. ಅಂದರೆ ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಕುಟುಂಬದಲ್ಲಿ ಮಗು ತನ್ನ ಒಂದು ಪ್ರಾರಂಭಿಕ ಶಿಕ್ಷಣ ಅಂಬೆಗಾಲಿರ್ಬೋದು ಅಥವಾ ಮಾತನಾಡೋದು ಇವೆಲ್ಲ ಎಲ್ಲಿ ಕಲಿತದೆ? ಒಂದು
ಪ್ರಮುಖವಾಗಿ ಕುಟುಂಬದಲ್ಲಿ ಮೊದಲು ಕಲಿಯುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಸ್ಮೃತಿಯ 4ನೇ ಹಂತ ಯಾವುದು? ವಿಜ್ಞಾಪನ, ಧಾರಣ, ಪುನಸ್ಮರಣೆ, ಅಭಿಜ್ಞಾನ. ಸ್ಮೃತಿಯಲ್ಲಿ 2 ಪ್ರಕಾರ, ಸ್ಮೃತಿ ಮತ್ತು ವಿಸ್ಮೃತಿ ಮತ್ತು ಸ್ಮೃತಿ ಅಂತ ಬರ್ತವೆ. ಇಲ್ಲಿ ನೋಡಿ, ಹಾಗಾದರೆ ಇಲ್ಲಿ ಸ್ಮೃತಿಯ 4ನೇ ಹಂತ ಯಾವುದು ಅಂತ ಕೇಳಿದಾಗ ಅದು ಅಭಿಜ್ಞಾನ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಸಮುದಾಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯವರು ಬುದ್ಧಿಶಕ್ತಿಯ ಯಾವ ಮಟ್ಟದವರಾಗಿರ್ತಾರೆ? ಸಮುದಾಯ ಅಂತ ಬಂದಾಗ ಸಾಕಷ್ಟು ಜನ ಇರ್ತಾರಲ್ಲಿ. ಆ ಸಾಕಷ್ಟು ಜನ ಇರುವಂಥವರಲ್ಲಿ ಉದಾಹರಣೆಗೆ ಇದರೊಳಗೆ ಒಂದು 10 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 10ರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಬುದ್ಧಿಮಟ್ಟ ಇರುವಂಥವರು ಯಾರು? ದಡ್ಡರ ಹೆಚ್ಚಿರ್ತಾರ ಅಥವಾ ಸಾಧಾರಣಕ್ಕಿಂತ ಕಡಿಮೆಯವರು ಹೆಚ್ಚಿರ್ತಾರೆ, ಸಾಧಾರಣಕ್ಕಿಂತ ಹೆಚ್ಚಿರ್ತಾರೆ, ಸಾಧಾರಣ ಬುದ್ಧಿವಂತರಿರ್ತಾರೆ? ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಾವು 10 ಜನರಲ್ಲಿ ನಾವು ಯಾರನ್ನು ಹೆಚ್ಚು ಕಾಣಬಹುದು ಅಂತಂದ್ರೆ ಇಲ್ಲಿ ಸಾಧಾರಣ ಬುದ್ಧಿವಂತರನ್ನು ನಾವು ಹೆಚ್ಚಾಗಿ ಕಾಣಬಹುದು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ. ತರಗತಿಯ ಸಮೂಹ ಅಧ್ಯಯನಕ್ಕೆ ಸಹಾಯಕವಾಗುವ ಅಂಶ ಯಾವುದು? ವ್ಯಕ್ತಿ ಅಧ್ಯಯನ, ಕ್ರಿಯಾ ಸಂಶೋಧನೆ, ಪರಿಹಾರ ಬೋಧನೆ, ಸಮಾಜ ಮಿತಿ, ಆಲೇಖ ಅಂತ ಕೊಟ್ಟಿದ್ದಾರೆ. ತರಗತಿಯ ಸಮೂಹ ಅಧ್ಯಯನಕ್ಕೆ, ತರಗತಿಯಲ್ಲಿ ಸಾಕಷ್ಟು ಜನ ಇರ್ತಾರೆ, ನಾವು ಒಟ್ಟಾಗಿ ಆ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅವರನ್ನು ನಾವು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವ ಒಂದು ತಂತ್ರವನ್ನು ಬಳಸ್ತೀವಿ? ಸಮಾಜ ಮಿತಿ ಆಲೇಖವನ್ನು ಬಳಸುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವಿನ ಭಾಷೆಯು ಪ್ರಾರಂಭದಲ್ಲಿ ಏನಾಗಿರ್ತದೆ? ಕೇಂದ್ರಿತವಾಗಿರುತ್ತದೆ. ಆಪ್ಷನ್ ಬಿ ಪರಿಸರ ಕೇಂದ್ರೀಕೃತವಾಗಿರುತ್ತದೆ. ಅಹಂ ಕೇಂದ್ರಿತವಾಗಿರುತ್ತದೆ. ಆಪ್ಷನ್ ಡಿ ಮಾತ್ರ ಕೇಂದ್ರಿತವಾಗಿರುತ್ತದೆ. ನೋಡಿ, ಜೀನ್ ಪಿಯಾಜೆ ಅವರು ಮಗುವಿನ ಭಾಷೆ ಬಗ್ಗೆಯಲ್ಲಿ ಯಾವ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಯಾವ ಥರ ಒಂದು ಪ್ರತಿಪಾದನೆ ಮಾಡಿದ್ದಾರೆ? ಇವರು ಜೀನ್ ಪಿಯಾಜೆ ಅವರು ಅಹಂ ಕೇಂದ್ರೀಕೃತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ, ನೆಕ್ಸ್ಟ್ ನೋಡಿ. ಕ್ವಶನ್ ನಂಬರ್ 13 ನೋಡಿ. ಒಂದೇ ಪಾಠವನ್ನು ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯಲ್ಲಿ ಅರ್ಥವಾಗದಿರಲು ಕಾರಣವೇನು? ಉದಾಹರಣೆಗೆ ನೋಡಿ, ಒಂದು ತರಗತಿ ಇದೆ ಅಂತ ತಿಳ್ಕೊಳ್ಳಿ. ಇದೊಂದು ತರಗತಿ, ನೀವು ಪಾಠನ ಮಾಡ್ತಾಯಿದ್ರಿ, ಯಾವುದೋ ಯಾವುದೋ ಒಂದು ಪಾಠನ ಮಾಡ್ತಾಯಿದ್ರಿ ಅಂತ ತಿಳ್ಕೊಳ್ಳಿ. ಕನ್ನಡ, ಇಂಗ್ಲೀಷ್ ಯಾವುದೋ ಒಂದು ಪಾಠನ ಮಾಡ್ತಾಯಿದ್ರಿ. ಆವಾಗ ಒಂದು ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ, ನಿಮ್ಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರನಾದ ಒಂದು ಬುದ್ಧಿ ಮಟ್ಟವನ್ನು ಹೊಂದಿರೋದಿಲ್ಲ. ಒಬ್ಬರು ಕಡಿಮೆ ಬುದ್ಧಿ ಮಟ್ಟವನ್ನು ಹೊಂದಿರ್ತಾರೆ, ಒಬ್ಬರು ಸ್ವಲ್ಪ ಜಾಸ್ತಿ ಬುದ್ಧಿ ಮಟ್ಟವನ್ನು ಹೊಂದಿರ್ತಾರೆ. ನಿಮ್ಗೆ ಗೊತ್ತಿದೆ, ನಿಧಾನಗತಿ, ಮಂದಗತಿಯಲ್ಲಿ ಕಲಿಯೋರು, ಇವೆಲ್ಲ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ. ಹಾಗಾದರೆ ನೋಡಿ, ಅಭಿಪ್ರಾಯದ ಕೊರತೆ, ಬೋಧನಾ ನೈಪುಣ್ಯದ ವ್ಯತ್ಯಾಸ, ಆನುವಂಶೀಯತೆಯ ಪ್ರಭಾವ, ವೈಯಕ್ತಿಕ ಭಿನ್ನತೆ. ನೋಡಿ, ಒಂದೇ ಪಾಠವನ್ನು ತರಗತಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿ ಅರ್ಥವಾಗಲಿಕ್ಕೆ ಕಾರಣ ಅಂತಂದರೆ ಅದೇ ವೈಯಕ್ತಿಕ ಭಿನ್ನತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ. ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು ಆಗಿವೆ. ಇನ್ನು ನೋಡಿ, ಹೊರತುಪಡಿಸಿ ಅಂತಂತೇಳಿದ್ದಾರೆ. ಹೊರತುಪಡಿಸಿ ಅದನ್ನು ಬಿಟ್ಟು ಅಂತಂತೇಳಿ ಆರೋಗ್ಯಕರ ಚರ್ಚೆಯಾಗಬೇಕು. ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಆರೋಗ್ಯಕರ ಚರ್ಚೆ ಆಗಬೇಕು. ಮತ್ತು ನೋಡಿ, ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು. ಇಲ್ಲಿ ಇದು ಆಪ್ಷನ್ ರಿಪೀಟ್ ಆಗಿದೆ, ಸೊ ಇದನ್ನು ಸಿಯನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ನೋಡಿ, ಎ ಬಿ ಡಿದೊಳಗೆ ಚಾಯ್ಸ್ ಮಾಡಿ, 3 ಒಂದು ಚಾಯ್ಸನ್ನು ಮಾಡಿ. ಏನಾಗುತ್ತೆ ನೋಡಿ, ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಇದು ಚರ್ಚೆ, ಉತ್ತಮ ಚರ್ಚೆಯ ಒಂದು ಲಕ್ಷಣ ಅಲ್ಲ, ಅಥವಾ ಇದನ್ನು ಮಾಡಬಾರ್ದು ಅಂತ ಹೇಳೋದಾ? ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಈ ಕೆಳಗಿನವುಗಳಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಉದ್ದೇಶವಲ್ಲದ್ದು ಯಾವುದು? ಘಟಕ ಪರೀಕ್ಷೆಯನ್ನು ಮಾಡಲಿಕ್ಕೆ ಯಾವುದು ಉದ್ದೇಶ ಅಲ್ಲ ಅಂತ ಕೇಳ್ತಿದ್ದಾರೆ. ಸ್ನೇಹಿತರು ಯಾರೆಲ್ಲ ತರಗತಿಯನ್ನು ಕೇಳ್ತಾ ಇದ್ದಾರೆ, ಈ ತರಗತಿಗೊಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ತರಗತಿಗಳು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಆಪ್ಷನ್ ಎ ಬಂದುಬಿಟ್ಟು ಕಲಿಕೆಯ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಕಲಿಕೆಯ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ನೆಕ್ಸ್ಟ್ ನೋಡಿ, ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು, ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು, ಕಲಿಕೆಯಲ್ಲಿನ ಪ್ರಗತಿಯ
ಮೌಲ್ಯಮಾಪನ ಮಾಡುವುದು. ಇಲ್ಲಿ ಯಾವುದು ಘಟಕ ಪರೀಕ್ಷೆ ನಡೆಸಿರುವಂಥ ಉದ್ದೇಶ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು. ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ತರಗತಿ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳು ಬೇಕಾದಲ್ಲಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ. ಧನ್ಯವಾದ.